ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಸುಂದರವಾದ ಹಾರವನ್ನು ಮಾಡೋಣ. ಈ ಕ್ಲಾತ್ ಕವರನ್ನು ಸುಮ್ಮನೆ ಏನೋ ಒಂದು ಐಟಮ್ ತಗೊಬಂದು ಬಿಸಾಡೋಕ್ಕಿಂತ ಏನಾದರೂ ಒಂದು ಚಂದನೆಯ ವಸ್ತುವನ್ನು ಮಾಡಿದ್ರೆ ತುಂಬ ಮನೆಯನ್ನು ಕೂಡ ಅಲಂಕೃತವಾಗಿ ನಾವು ಮಾಡ್ಕೊಬೋದು. ಹಾಗೆಯೇ ನಾನು ಇನ್ನು ಮುಂದೆ ಬರ್ತಿರೋದು ಬರೀ ಹಬ್ಬಗಳ ಸಾಲಾಗಿದ್ದರಿಂದ ನಾನಿವತ್ತು ನಿಮಗೆ ಸುಂದರವಾದ ಹಾರವನ್ನು ಮಾಡಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ನಮ್ಮ ಅವನಿ ಹಾಬೀಸ್ ಹಾಗೂ ಮಾರಂಗೋಲಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡಿ ಬಿಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು 3 ಕಲರಿನ ಕ್ಲಾತ್ ಕವರನ್ನು ತೊಗೊಂಡಿದ್ದೀನಿ. ಒಂದು ರೆಡ್ಡು, ಅಂದರೆ ನಿಮ್ಮ ಹತ್ರ ಯಾವ್ಯಾವ ಕಲರ್ ಇದೆ ಅದನ್ನು ತಗೊಳ್ಳಿ. ನಾನೀಗ ಇದನ್ನು ಹೇಗೆ ಕಟ್ ಮಾಡ್ಕೊಬೇಕು, ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಕ್ಲಾತ್ ಕವರ್ ಒಂದೇ ಅಲ್ಲದೆ ಹಾರಕ್ಕೆ ಬೇಕಾಗಿರುವಂಥ ರಿಂಗ್, ನಮಗೆ ಫೋಟೋಕ್ಕೆ ಹಾಕೋದಾದ್ರೆ ಅಲ್ಲಿ ಮಳೆಯಲ್ಲಿ ಹಾಕಲಿಕ್ಕೆ, ಇಲ್ಲ ಬಾಗಿಲಿಗೆ ಹಾಕೋದಿದ್ರೂ ಕೂಡ ಮಳೆಯಲ್ಲಿ ಹಾಕಲಿಕ್ಕೆ ರಿಂಗನ್ನು ತೊಗೊಂಡಿದ್ದೀನಿ. ಹಾಗೆ ಸ್ಟಾರ್ಟಿಂಗಲ್ಲಿ ಹಾಕಲಿಕ್ಕೆ ಈ ರೀತಿಯಾದ ಬೀಡ್ಸನ್ನು ತೊಗೊಂಡಿದ್ದೀನಿ. ಹಾಗೆ ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡಿ ಬಿಡೋಣ. ನಾವು ಫಸ್ಟು ಈ ಕವರಿನ 2 ಪೀಸ್ಗಳನ್ನು ಕಟ್ ಮಾಡಿ ತೆಕ್ಕೋಬೇಕು. ಆಮೇಲೆ ಈ ಕಡೆನೂ ಅಷ್ಟೇ ಪೂರ್ತಿಯಾಗಿ ಎಡ್ಜ್ ಏನೇನಿದೆಯಲ್ಲ ಪೀಸು ಅದನ್ನು ತೆಕ್ಕೋಬೇಕು. ಆ ನಂತರ ನಮಗೆ ಇಲ್ಲಿ ಹೀಗೆ ಓಪನ್ ಮಾಡಿದ್ರೆ ಇಲ್ಲೊಂದು ಜಾಯಿಂಟ್ ಸಿಗತ್ತೆ. ಆ ಜಾಯಿಂಟನ್ನು ಕೂಡ ನಾವು ಕಟ್ ಮಾಡಿ ತೆಕ್ಕೊಂಡ್ಬಿಡ್ಬೇಕು. ಕಟ್ ಮಾಡಿ ಆದಮೇಲೆ ಜಸ್ಟ್ ಹೀಗೇನೆ ಇರಲಿ, ಹೀಗೆ ಫೋಲ್ಡನ್ನು ಮಾಡಿ, ಇಲ್ಲ ಫೋಲ್ಡ್ ಮಾಡಲೇಬೇಕು ಅಂತ ಏನಿಲ್ಲ, ಅಲ್ಲೇ ಬೇಕಾದರೂ ಕೂಡ ನೀವು ಜಾಯಿಂಟ್ ಮಾಡ್ಕೊಬೋದು. ಇಲ್ಲಿ ಸ್ಟ್ರೈಟಾಗಿ ಇಲ್ಲ ಅಂತಂದರೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಆನಂತರ ಒಂದು 2 ಇಂಚಿನ ಅಂದಾಜಲ್ಲಿ ಈ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ, ಈ ಕವರನ್ನು ಕಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ನೀವು ಟೇಪ್ ಸಹಾಯದಿಂದ ಬೇಕಾದರೂ ಕಟ್ ಮಾಡ್ಕೊಬೋದು, ಇಲ್ಲ ಹೀಗೆ ನಾರ್ಮಲ್ ಕಣ್ಣಳತೆಯಲ್ಲಿ ಕಟ್ ಮಾಡ್ತೀನಿ ಅಂತಂದರೂ ಕೂಡ ಕಟ್ ಮಾಡ್ಕೊಬೋದು. ಇಷ್ಟೇ ಅಳತೆ ಬೇಕು ಅಷ್ಟೇ ಅಳತೆ ಬೇಕು ಅಂತ ಏನು ಇದಾಗಿ ಇರೋದಿಲ್ಲ. ಒಂದು ಅಂದಾಜಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಈಗ ಇಷ್ಟಾಯಿತು. ಎಲ್ಲ ಕವರನ್ನು ಇದೇ ರೀತಿಯಾಗಿ ಕಟ್ ಮಾಡ್ಕೊಬೇಕು. ಇಷ್ಟು ಆದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಮತ್ತೆ ಇನ್ನೊಂದ್ಸರಿ ಫೋಲ್ಡ್ ಮಾಡಿ ಮಾಡೋದಿದ್ದರೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್. ಈಗ ಏನು ಮಾಡಬೇಕು, ಈ ರೀತಿಯಾಗಿ ಜಿಗ್ಜಾಗ್ ರೀತಿಯಲ್ಲಿ ನಾವು ಇದನ್ನು ಕಟ್ ಮಾಡ್ತಾ ಬರಬೇಕು. ಕೇವಲ 10 ನಿಮಿಷಗಳಲ್ಲಿ ನಾವು ಈ ಹಾರವನ್ನು ಮಾಡಿ ಮುಗಿಸ್ಬೋದು. ನಿಮ್ಮ ಹತ್ರ ಜಿಗ್ಜಾಗ್ ಕತ್ರಿ ಇದ್ದರೆ ನೀವು ಜಿಗ್ಜಾಗ್ ಕತ್ರಿಯನ್ನು ಉಪಯೋಗಿಸ್ಕೊಂಡು ಕೂಡ ನೀವು ಮಾಡ್ಬೋದು. ನನ್ನ ಹತ್ರ ಇದೆ, ಬಟ್ ನಾನು ಒಂದು ಸ್ವಲ್ಪ ದೊಡ್ಡದಾಗಿ ಬರಲಿ ಇದು ಅಂತಂದ್ಕೊಂಡು ಹೀಗೆ ಮಾಡ್ತಾ ಇದ್ದೀನಿ. ಈ ಕಡೆ ಆದಮೇಲೆ ಮತ್ತೆ ಈ ಕಡೆನೂ ಅಷ್ಟೇ ಹೀಗೆ ಕಟ್ ಮಾಡ್ಕೊಬೇಕು. 2 ಕಡೆನೂ ಹೀಗೆ ಕಟ್ ಮಾಡ್ಕೊಳ್ಳಿ. ನೋಡಿ, 2 ಕಡೆನೂ ಕಟ್ ಮಾಡಿ ಆದಮೇಲೆ ಏನು ಮಾಡಬೇಕು, ಹೀಗೆ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ನಮಗೆ ಈ ರೀತಿಯಾದ ಒಂದು ಬಟ್ಟೆ ಸಿಗುತ್ತೆ. ನೋಡಿ, ಹೀಗೆ ಉದ್ದನೆಯ ಬಟ್ಟೆ ಸಿಗುತ್ತೆ. ನಾವೀಗ ಇದೇ ರೀತಿಯಾಗಿ ಎಲ್ಲ ಕಲರಿಂದು ಕೂಡ ಕಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಏನು ಮಾಡೋದು, ಹೇಗೆ ಪೋಣಿಸೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಎಲ್ಲದೂ ಕೂಡ ಕಟ್ ಮಾಡ್ಕೊಂಡಾಯಿತು. ಈಗ ಏನು ಮಾಡೋದು ನೆಕ್ಸ್ಟು ಅಂತ ನೋಡಿಬಿಡೋಣ. ನಾನು ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ರಿಂಗ್ ತೊಗೊಂಡಿದ್ದೆ ಅಂತ ಆವಾಗ ಹೇಳಿದ್ದೆ. ಆ ರಿಂಗನ್ನು ಹೀಗೆ ನಾಟನ್ನು ಹಾಕ್ಕೋಬೇಕು. ಗಟ್ಟಿಯಾಗಿ ಹಾಕ್ಕೊಳ್ಳಿ. 2 ನಾವು ಇದೇ ಮೇಯ್ನ್ ನಾಟ್ ಆಗಿದ್ದರಿಂದ ಇದಕ್ಕೆ ನಾವು ಟೈಟಾಗಿ ನಾಟನ್ನು ಹಾಕ್ಕೋಬೇಕು. ಎಕ್ಸ್ಟ್ರಾ ಇರೋ ದಾರವನ್ನು ಕಟ್ ಮಾಡಿ ತೆಕ್ಕೊಬಿಡಬೇಕು.
ಆನಂತರ ಈ ರೀತಿ ಬೀಡ್ಸನ್ನು ಇದೇ ರೀತಿ ಬೀಡ್ಸ್ ಆಗಬೇಕು ಅಂತ ಏನಿಲ್ಲ, ನಾನು ಇದು ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಇದನ್ನು ತಗೊಂಡಿದ್ದೀನಿ. ಒಂದು 10 ಬೀಡ್ಸು ಅಥವಾ 6 ಬೀಡ್ಸ್, ನಿಮಗೆ ಹಿಂದ್ಗಡೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಬೀಡ್ಸನ್ನು ಪೋಣಿಸ್ಕೊಳ್ಳಿ. ನಾನು 6 ಬೀಡ್ಸನ್ನು ಪೋಣಿಸ್ಕೊತಾ ಇದ್ದೀನಿ, ಸಾಕಾಗತ್ತೆ. ಆನಂತರ ಈಗ ನೋಡಿ ಹೀಗೆ ಕಾಣಿಸ್ತಾ ಇದೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ನಾನೀಗ ಇಲ್ಲಿ ಗ್ರೀನ್ ಇದಿಷ್ಟು ತೆಕ್ಕೊಂಬಿಡೋಣ, ಆ ಕಡೆ ಇಟ್ಕೊಳ್ಳೋಣ. ಗ್ರೀನ್ ಒಂದನ್ನು ಹೀಗೆ ಪೂರ್ತಿ ಓಪನ್ ಮಾಡಿದ್ರೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಹಾಗೆ ಇನ್ನೊಂದು ರೆಡ್ಡನ್ನು ತಗೋತಾ ಇದ್ದೀನಿ. 2 ಕಲರ್ ಕಾಂಬಿನೇಷನ್ ಆಗಿ ನಾನಿವತ್ತು ಮಾಡ್ತಾಯಿದ್ದೀನಿ. ಹೀಗೆ ಇಟ್ಕೊಂಡು ಹೀಗೆ ಒಂದರ ಮೇಲೆ ಒಂದು ಸ್ವಲ್ಪ 2 ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದರ ಮೇಲೆ ಒಂದು ಇಷ್ಟು ಗ್ಯಾಪ್ ಬಿಟ್ಟು ನೋಡ್ಕೊಳ್ಳಿ. ಇಲ್ಲಿ ಜಾಗ ಬಿಟ್ಟಿದ್ದೀನಲ್ಲ, ಅಷ್ಟು ಅಗಲಕ್ಕೆ ನಾವು ಇದು ಮಾಡ್ಕೊಬೇಕು. ಅಲ್ಲೇನು ಗ್ಯಾಪ್ ಬಿಡಬೇಕು ಅಂತಲ್ಲ ಹೇಳಿದ್ದು, ಅಂದರೆ ಅಷ್ಟು ಜಾಗವನ್ನು ಬಿಟ್ಟಿದ್ದೀನಿ ಅಂತ ಗೊತ್ತಾಗಲಿಕ್ಕೋಸ್ಕರ. ಒಂದು ಇಷ್ಟಿಷ್ಟು ದೂರಕ್ಕೆ ನಾವು ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ತುದಿವರೆಗೂ ಕೂಡ ಇದೇ ರೀತಿಯಾಗಿ ಹಾಕ್ಕೋಬೇಕು. ನೋಡಿ ಪೂರ್ತಿ ಪೋಣಿಸ್ಕೊಂಡು ಆಯಿತು. ಆಮೇಲೆ ಎಕ್ಸ್ಟ್ರಾ ಉಳಿದಿರೋದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಹೀಗೆ ಒಂದು ಸರಿ ಹೀಗೆ ತಿರ್ಸ್ಕೊಬೇಕು, ಕಲರಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ನಾವು ಈಗ ಸೂಜಿಯಿಂದ ಇಳಿಸ್ಬೇಕು. ಸೂಜಿಯಿಂದ ಇಳಿಸೋದ್ರೊಳಗಡೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಆಗುತ್ತೆ. ಈಗ ಏನು ಮಾಡೋಣ, ಎಲ್ಲೋ ಗ್ರೀನ್ ಒಂದೊಂದು ಸರಿ ಒಂದೊಂದು ಕಲರನ್ನು ತಗೊಳ್ಳೋಣ, ಆವಾಗ ಚೆನ್ನಾಗಿ ಆಗುತ್ತೆ. ಈಗಲೂ ಕೂಡ ಇದೇ ರೀತಿಯಾಗಿ ಪೋಣಿಸ್ಕೊತ ಹೋಗಬೇಕು. ತುದಿವರೆಗೂ ಪೋಣಿಸ್ಕೊತೀನಿ. ನೋಡಿ ಇಷ್ಟು ಪೋಣಿಸ್ಕೊಂಡಾಯಿತು. ಇದನ್ನು ಅಷ್ಟೇ ಜಸ್ಟ್ ಹೀಗೆ ಒಂದು ಸರಿ ಟರ್ನ್ ಮಾಡ್ಕೊಳ್ಳಿ. ಪೂರ್ತಿ ಇದು ಮಾಡಿ ಟರ್ನ್ ಮಾಡೋಕ್ಕೆ ಹೋಗಬಾರ್ದು, ಜಸ್ಟ್ ಹೀಗೆ ಟರ್ನ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಳ್ಳಿ. ಈಗ ಮತ್ತೆ ಇನ್ನೂ ಒಂದು ಸರಿನಿ ನಾನು ಯೆಲ್ಲೋ ಮತ್ತು ಗ್ರೀನನ್ನು ಹಾಕ್ಕೊತೀನಿ. ನಮ್ಮ ಹತ್ರ ರೆಡ್ ಕಡಿಮೆ ಇರೋದ್ರಿಂದ, ಅಂದರೆ ನಿಮಗೆ ನಿಮ್ಮ ಹತ್ರ ಯಾವ ಕಲರ್ ಕಾಂಬಿನೇಷನ್ ಎಲ್ಲ ಜಾಸ್ತಿ ಇದ್ದರೆ ಒಂದೊಂದು ಸರಿ ಒಂದೊಂದನ್ನು ಹಾಕ್ಕೊಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ನಾನಿಲ್ಲಿ ನನ್ನ ಹತ್ರ ಸ್ವಲ್ಪ ರೆಡ್ ಶಾರ್ಟೇಜ್ ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆ ಹಾಕ್ಕೊತಿದ್ದೀನಿ ಅಷ್ಟೇ. ಈಗ ಮತ್ತೆ ನಾನು ಗ್ರೀನು, ಆರೆಂಜನ್ನು ಮತ್ತು ಯೆಲ್ಲೋ ಮತ್ತು ಇನ್ನೊಂದು ಸರಿ ಹಾಕ್ಕೊತೀನಿ. ಅದೇ ರೀತಿಯಾಗಿ 2 ಸರಿ ಹಾಕಿ ಆದಮೇಲೆ ಮತ್ತೆ ರೆಡ್ಡನ್ನು ಹಾಕ್ಕೊತೀನಿ. ಹೀಗೆ ಮುಂದುವರ್ಸ್ಕೊಂಬರ್ತೀನಿ. ಮುಂದೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ಹೇಳ್ತೀನಿ. ನೋಡಿ ಈಗ ಪೂರ್ತಿ ಇದನ್ನು ಪೋಣಿಸ್ಕೊಂಬಂದು ಆಯಿತು. ಈಗ ನೆಕ್ಸ್ಟು ನಾವು ಮತ್ತೆ ಎಂಡಿಂಗು, ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಗ್ರೀನು ಮತ್ತು ರೆಡ್ಡನ್ನು ಹಾಕಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲೂ ಕೂಡ ನಾನು ರೆಡ್ಡು ಗ್ರೀನನ್ನು ಹಾಕಿ ಎಂಡ್ ಮಾಡಿದ್ದೀನಿ. ಈಗ ನಾವಿಲ್ಲಿ ಫಸ್ಟಿಗೆ ಹೇಗೆ 6 ಬೀಡ್ಸನ್ನು ಹಾಕಿದ್ವಲ್ಲ, ಅದೇ ರೀತಿಯಾಗಿ 6 ಬೀಡ್ಸನ್ನು ಮತ್ತೆ ಹಾಕಬೇಕು. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದಾದಂಥ ಹಾರ ಇದು. ನಿಮಗೆ ಎಷ್ಟು ಉದ್ದ ಬೇಕು, ನೀವು ನಾನು 3 ಕಲರ್ ಯೂಸ್ ಮಾಡಿದ್ದೀನಲ್ಲ, 3 ಕಲರನ್ನೇ ಯೂಸ್ ಮಾಡಬೇಕಂತ ಏನಿಲ್ಲ. ನೀವು ಜಾಸ್ತಿ ಸಿಕ್ಕಿದ್ರೂ ಕೂಡ, ಜಾಸ್ತಿ ಕಲರ್ ಬಟ್ಟೆಯನ್ನು ಹಾಕ್ಕೊಂಡ್ರೂ ಕೂಡ ಚೆನ್ನಾಗೇ ಆಗತ್ತೆ. ನೋಡಿ ಇಲ್ಲಿ 6 ಬೀಡ್ಸ್ ಆದಮೇಲೆ ಈ ರಿಂಗನ್ನು ತಗೋತಾ ಇದ್ದೀನಿ. ರಿಂಗನ್ನು ಹಾಕಿ ಟೈಟಾಗಿ ಕಟ್ಕೊಬೇಕು. ಈ ಗಂಟನ್ನು ಕೂಡ ಟೈಟಾಗಿ ಹಾಕ್ಕೊಳ್ಳಿ. ಇದೇ ಮೇನ್ ನಾಟ್ ಆಗಿರುತ್ತೆ ಇದು. ಮತ್ತು ನಾವು ಆ ಕಡೆ ರಿಂಗಿಗೆ ಹಾಕಿರ್ತೀವಲ್ಲ, ಅದು ಮೇನ್ ನಾಟ್ ಆಗಿರುತ್ತೆ. ನಿಮಗೆ ಈ ಹಾರ ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್? ಇಷ್ಟ ಆದರೆ ಲೈಕ್ ಮಾಡಿ. ಎಷ್ಟು ಚೆನ್ನಾಗಿ, ಎಷ್ಟು ಸಿಂಪಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ತೋರಿಸ್ತೀನಿ ಪೂರ್ತಿ ಹಾರವನ್ನು ಕೂಡ.
ನೋಡಿ ಎಷ್ಟು ಸಿಂಪಲ್ಲಾಗಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಅವನಿ ಹಾಬೀಸ್ ಹಾಗೂ ಮಾ ರಂಗೋಲಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.